ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೂಲಂಗಿ ಚಟ್ನಿನ ಮಾಡಿದ್ದೀನಿ ನೋಡಿ. ಇದನ್ನ ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಭಾಳ ಮಸ್ತ್ ಆಗಿರ್ತೈತಿ ನೋಡಿ. ತಿನ್ನಕ್ಕೂ ಅಷ್ಟ ರುಚಿ ಅನಿಸ್ತೈತ್ರಿ, ಮಾಡಕ್ಕೂ ಅಷ್ಟ ಸಿಂಪಲ್. ಒಂದ್ಸತಿ ಏನಾದರೂ ಮನಿ ಒಳಗೆ ಮಾಡಿಟ್ರೆ ಮನಿ ಮಂದಿ ಎಲ್ಲ ಭಾಳ ಇಷ್ಟಪಟ್ಟ ಕೇಳಿ ಕೇಳಿ ಮತ್ತೆ ಮತ್ತೆ ಹಾಕ್ಸುತ್ತಾರೆ ನೋಡ್ರಿ. ಅಷ್ಟ ಮಸ್ತ್ ಆಗಿರುವಂಥ ಚಟ್ನಿ ರೆಡಿ ಮಾಡ್ತಾ ಇದ್ದೀವಿ. ತಪ್ಪದ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಈಗಾಗಲೇ ಟೊಮ್ಯಾಟೋನ ಚಟ್ನಿನ ಮಾಡಿದ್ದೇವ್ರಿ. ಅದಕ್ಕೆ ಭಾಳ ಜನ ಇಷ್ಟಪಟ್ಟಿದ್ರು ನೋಡಿ. ಅಷ್ಟ ರೆಸ್ಪಾನ್ಸ್ ಸಿಕ್ಕಿತ್ರಿ. ಇವಾಗ ಇನ್ನೊಂದು ಚಟ್ನಿ ಮುಖಾಂತರ ಮತ್ತೆ ಮಾಡ್ತಾ ಇದ್ದೀವಿ ನೋಡಿ. ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವಿಲ್ಲಿ ಮೂಲಂಗಿ ಚಟ್ನಿಗೆ ಒಂದು ಮೂಲಂಗಿ, ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಒಂದು 2 ಟೊಮ್ಯಾಟೋನ ತೊಗೊಂಡಿದ್ದೇವೆ ನೋಡಿ. ಇವಾಗ ನೀರಿನಲ್ಲಿ ಹಾಕ್ಕೊಂಡು ಎಲ್ಲ ಸ್ವಚ್ಛಗೆ ತೊಳೆದ ಒರೆಸಿ ಇಟ್ಕೊಂಡಿದ್ದೆ. ಮ್ಯಾಗಿನ ತಪ್ಪಲನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಮೂಲಂಗಿಂದ. ಈಗಿನದಲ್ರಿ ಸಿಪ್ಪೆನೆಲ್ಲ ಸುರಿತಾ ಇದ್ದೀನಿ ನೋಡಿ. ಒಂದು ಚಾಕು ಸಹಾಯದಿಂದ ಸಿಪ್ಪೆನೆಲ್ಲ ತಗೊಂಡು ಒಂದು ಅರ್ಧ ಭಾಗನ ಕಟ್ ಮಾಡಿಕೊಂಡು ಸಣ್ಣ ಸೈಜ್ ಒಳಗೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳತ್ತೀನಿ ನೋಡಿ. ಯಾಕಂದ್ರೆ ಈಗ ಕುರ್ನೆಲ್ಲ ಫ್ರೈ ಮಾಡ್ಕೋಬೇಕ್ರಿ. ಹಾಗಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಚಟ್ನಿಗ್ರಿ ರೆಡಿ ಮಾಡ್ಕೊಳತ್ತೀವಿ ನೋಡಿ. ಈಗ ಒಲಿ ಮೇಲೆ ಒಂದು ಕಡಾಂಗಿ ಇಟ್ಟಿನಿ. ಅದು ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ. ಅದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗ್ಬೇಕು ನೋಡಿರಿ. ಅದಾದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ಅದಾದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ಕೈ ಬಿಡ್ಲಾರ್ದನ ಹುರ್ಕೋಬೇಕು ನೋಡಿರಿ. ಈ ಥರ ಹಾಕೋದ್ರಿಂದ ಚಟ್ನಿ ಭಾಳ ರುಚಿ ಅನಿಸ್ತೈತೆ ನೋಡಿರಿ. ಇವಾಗ ಏನದಲ್ರಿ ಸ್ವಲ್ಪ ಹಸಿ ಶೇಂಗಾನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳತ್ತೀನಿ ನೋಡಿ. ನಿಮ್ಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತೈತೆ. ಶೇಂಗಾ ಈಗ ಕೆಂಪುಗೆ ಆಗೋವರೆಗೂ ಹುರ್ಕೋಬೇಕು ನೋಡಿ. ಹಂಗೆ ಕೈ ಬಿಡ್ಲಾರ್ದನ ಚಮಚೆ ಕೈ ಆಡಿಸ್ಕೊತಾನೆ ಇರಬೇಕು. ಇವಾಗ ಏನದಲ್ರಿ ಒಂದು ಸಣ್ಣ ಚಮಚೆನ ತೊಗೊಂಡಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಹಂಗೆ ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೂ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಇಲ್ಲಿ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತೈತಿ. ಈ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಘಮ ಬರ್ತೈತಿ ನೋಡಿರಿ. ಅಂದ್ರೆ ಅದು ಸುವಾಸನೆನೇ ಬೇರೆ ಗೊತ್ತಾಗ್ತೈತಿ ನೋಡಿ. ಇವಾಗ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೊಂಡಿದ್ದೇನೆ ರೀ ಮೂಲಂಗಿ. ಜಾಸ್ತಿ ಹಾಕಿದ್ರೆ ಒಗರು ಅನಿಸ್ತಾವ್ರಿ. ಹೀಗಾಗಿ ನೋಡ್ಕೊಂಡು ಹಾಕೋಬೇಕಾಗ್ತೈತಿ ನೋಡಿರಿ. ಅದನ್ನು ಕೂಡ ಸ್ವಲ್ಪ ಬೇಯ್ಬೇಕ್ರಿ, ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ. ಹಂಗೆ ಅದ್ರ ಜೊತೆ ಒಂದು ಸ್ವಲ್ಪ 2 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿನ ಹಾಕೋಬೇಕಾಗಿತ್ತು, ಆದರೆ ನಾನು ಹಾಕ್ಕೊಂಡಿಲ್ಲ. ಆಮೇಲೆ ಹಾಕೊಳತ್ತೀನಿ ನೋಡಿ. ನೀವು ಮೊದಲಿಗೆ ಹಾಕೊಂಡಿದ್ರೆ ಜಲ್ದಿನೇ ಬೇಯ್ತಾನೆ ನೋಡಿರಿ. ಹೀಗಾಗಿ ಮೊದಲಿಗಿನ್ನ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡಿರಿ. ನಾನು ಇವಾಗ ಹಾಕೊಳತ್ತೀನಿ ನೋಡಿರಿ. ಒಂದು 2 ನಿಮಿಷ ಬಿಟ್ಟು ಹಾಕೊಳತ್ತೀನಿ. ಈಗ ಏನದಲ್ರಿ ಹಸಿ ಮೆಣಸಿನ್ಕಾಯಿನ ಹಾಕೊಳತ್ತೀನಿ ನೋಡಿರಿ. ಖಾರಕ್ಕೆ ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ಸ್ವಲ್ಪ ಒಂದೊಂದು ಮೆಣಸಿನ್ಕಾಯಿ ಖಾರ ಇರ್ತಾವೆ, ಒಂದೊಂದು ಸಪ್ಪಗಿರ್ತಾವ್ರಿ. ಹೀಗಾಗಿ ನೋಡ್ಕೊಂಡು ಹಾಕೋರಿ ನೀವು ಖಾರ. ಅದನ್ನು ಕೂಡ ಮೆಣಸಿನ್ಕಾಯಿ ಎಲ್ಲ ಬೇಯ್ಬೇಕು ನೋಡಿರಿ. ಅಲ್ಲಿವರೆಗೂ ಹುರ್ಕೋತಾನೆ ಇರ್ಬೇಕು ನೋಡಿ. ಇಲ್ಲಾಂದ್ರೆ ಹೊತ್ತಿರ್ತಾವ್ರಿ. ಹೀಗಾಗಿ ಕೈ ಆಡ್ಸ್ಕೋತಾನೆ ಇರ್ಬೇಕಾಗ್ತೈತೆ ನೋಡಿ. ನೀವು ಒಲೆ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಇರ್ಬೇಕಾಗ್ತೈತೆ ನೋಡಿರಿ. ಜೋರು ಇಟ್ರೆ ಹೊತ್ತು ಹೇಳಿ ಹಿಂಗೆ ಸಣ್ಣದಾಗಿ ಇಟ್ಕೊಂಡ ಕರಿಬೇಕಾಗ್ತೈತೆ ನೋಡಿರಿ. ಅಂದ್ರೆ ಹುರ್ಕೋಬೇಕಾಗ್ತೈತಿ. ಮುಚ್ಚಳನ ಮುಚ್ಚಬೇಕು ನೋಡಿರಿ, ಅಂದ್ರೆ ಜಲ್ದಿ ಬೇಯ್ತಾವ ಹೇಳಿ ನಾನು ಮುಚ್ಚಳನ ಮುಚ್ಚಿ ಒಂದು 2 ಸತಿ ಮುಚ್ಚಳನ ಮುಚ್ಚೋದು ತೆಗೆಯೋದು ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ಹಾಗೆ ಮುಚ್ಚಳನ ತೆಗೆದು ಕೈ ಆಡ್ಸ್ಕೊತಾನೆ ಇರ್ಬೇಕಾಗ್ತೈತಿ. ನಾವು ಚಟ್ನಿ ಮಾಡಬೇಕಾದ್ರೆ ಎಷ್ಟು ಫ್ರೈ ಮಾಡ್ತೇವಲ್ರಿ ಅಷ್ಟು ಚಟ್ನಿ ರುಚಿ ಹೆಚ್ಚಾಗ್ತೈತೆ ನೋಡಿರಿ. ಹೀಗಾಗಿ ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಹುರ್ಕೋದು ಜಾಸ್ತಿನೇ ಮಾಡಬೇಕಾಗ್ತೈತೆ ನೋಡಿರಿ. ಇವಾಗ ನಿಮ್ಗೆ ಗೊತ್ತಾಗ್ತೈತೆ ನೋಡಿರಿ, ಎಲ್ಲ ಕಲರ್ ಚೇಂಜ್ ಆಗಿದೆ. ಮೆಣಸಿನ್ಕಾಯಿ, ಮೂಲಂಗಿ, ಟೊಮ್ಯಾಟೊ ಎಲ್ಲ ಚಲೋತ್ನಾಗ ಬೆಂದವ ನೋಡಿರಿ. ಈಗೇನದಲ್ರಿ ಒಂದು 10 ನಿಮಿಷ ಆರ್ಲಕ್ಕ ಬಿಡ್ಬೇಕು ನೋಡಿರಿ. ಅಂದ್ರೆ ಪೂರ್ತಿ ಎಲ್ಲ ತಣ್ಣಗಾಗಬೇಕ್ರಿ. ಅಲ್ಲಿವರೆಗೂ ಬಿಡ್ತಾ ಇದ್ದೀನಿ ನೋಡಿರಿ. ಹಂಗೆ ಅದ್ರ ಜೊತೆ ಒಂದು ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಸೇರಿಸ್ತಾ ಇದ್ದೀನಿ. ಈಗ ನೋಡಿರಿ ಪೂರ್ತಿ ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ. ಇಲ್ಲೇನು ಹುರ್ಕೊಂಡಿದ್ದೇವಲ್ರಿ ಎಲ್ಲನೂ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಉಪ್ಪು ನೋಡ್ಕೊಂಡು ಹಾಕ್ಬೇಕು ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಈಗೇನದಲ್ರಿ ಮಿಕ್ಸರ್ನ ಹಾಕೊಂಬರ್ಬೇಕು ನೋಡಿರಿ. ಒಂದು 2 ರೌಂಡ್ ಹಾಕೊಂಬರ್ಬೇಕು ನೋಡಿರಿ. ಅಂದ್ರೆ ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ. ಇವಾಗ ರೆಡಿ ಆಗ್ತೈತೆ ನೋಡಿರಿ. ತರಿಯಾಗಿ ರುಬ್ಬಿಟ್ಟಿದ್ದೀನಿ ನೋಡಿರಿ. ಒಂದು ಸತಿ ಚಮಚೆನ ತೊಗೊಂಡು ನೋಡಿರಿ. ನೀವು ಒಂದು ಸತಿ ನೋಡಿರಿ. ಈಗ ನೋಡಿದ್ರೆ ಗೊತ್ತಾಗ್ತದೆ ನೋಡಿರಿ. ನುಣ್ಣಗೆ ರುಬ್ಕೊಂಬಂದಿದ್ದೇವೆ ನೋಡಿರಿ. ಇವಾಗ ಒಗ್ಗರಣೆಗೆ ನೀವು ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು ನೋಡಿರಿ. ನಾನಿಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಅಂದ್ರೆ ಚೆಂದ ಕಾಣಿಸ್ತಾ ಅಂಥೇಳಿ, ಅಂದ್ರೆ ರುಚಿನೂ ಅನ್ನಿಸ್ತಾ ಅಂಥೇಳಿ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ. ಒಲೆ ಮೇಲೆ ಒಂದು ಚಮಚನ ಇಟ್ಟು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿನ ಹಾಕ್ಕೊಂಡು ಚಲೋತ್ನಾಗ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ.
ಅಂದ್ರೆ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತೈತೆ ನೋಡಿರಿ. ಈಗ ಈ ಥರ ಒಗ್ಗರಣೆ ಹಾಕೋದ್ರಿಂದ ಒಂದು 2-3 ದಿನ ಇಟ್ಟರು ಚಟ್ನಿ ಏನೂ ಆಗೋದಿಲ್ಲ ನೋಡಿರಿ, ಅಂದ್ರೆ ಜಲ್ದಿ ಕೆಡೋದಿಲ್ಲ ನೋಡಿರಿ. ಹಿಂಗಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ. ಇದು ನೋಡೋಕ್ಕೂ ಅಷ್ಟು ಚಂದ ಕಾಣಿಸ್ತೈತೆ ರೀ, ಹಿಂಗಾಗಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ರೀ. ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತೈತೆ ನೋಡಿರಿ. ಒಂದು ಸತಿ ತಪ್ಪದ ಮನೆ ಒಳಗೆ ಟ್ರೈ ಮಾಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.